ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3 ಉಪಚುನಾವಣೆ ಫಲಿತಾಂಶ ಬಂದಿದ್ದು ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯ ಗಳಿಸಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇವತ್ತು ನಾವು ವಿಜಯೋತ್ಸವ ಮಾಡಿದ್ದೇವೆ, ಅಂದ್ಕೊಂಡಿದ್ದೇವೆ. ಮತ್ತು ನಮ್ಮ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾದ ಮೇಲೆ ಕರ್ನಾಟಕದಲ್ಲಿ ಸರ್ಕಾರ ಬಂತು ಮತ್ತು ಈ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲೂ ಕೂಡ ಚೆನ್ನಾಗಿ 3 ಸೀಟುಗಳು ಕಾಂಗ್ರೆಸ್ ಪಕ್ಷದ ಪಾಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತ, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಚಾಣಕ್ಯನ ರೀತಿ ಪ್ಲ್ಯಾನ್ ಮಾಡಿ ಏನು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಪಕ್ಷ ಮುನ್ನಡೆಸಬೇಕು ಎಂಬುದು ಬಹಳ ಚೆನ್ನಾಗಿ ಅವರಿಗೆ ಗೊತ್ತು. ನಮ್ಮ KPCC ಅಧ್ಯಕ್ಷರು ಬಹಳ ಮುತುವರ್ಜಿ ವಹಿಸಿ ಈ ಚುನಾವಣೆಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಆಡಳಿತದಿಂದ ಮತ್ತು 5 ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ನಮ್ಮ ಮುಖ್ಯಮಂತ್ರಿಗಳ ವರ್ಚಸ್ಸು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಆದರೆ ಮುಖ್ಯಮಂತ್ರಿಗಳ ವಿರುದ್ಧ BJP ಏನು ಆರೋಪ ಮಾಡ್ತಾ ಇದೆ, ಮೂಢ ಅಂತ ಬೇರೆ ಬೇರೆ ಹಗರಣಗಳು ಅದು ಇದು. ಆದರೆ ಇವತ್ತು ಜನ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. BJPಯವರು ಜಾತಿಗಳ ಮಧ್ಯ ಜಗಳ ಹಚ್ಚುವುದೇ ಅವರ ಕೆಲಸ. ಏನಾದರೂ ಒಂದು ಚುನಾವಣೆಯಲ್ಲಿ ಯಾವತ್ತೂ ಕರ್ನಾಟಕದಲ್ಲಿ ಅವರು ತಮ್ಮ ಸ್ವಂತ ಬಲದ ಮೇಲೆ ರಾಜಕೀಯ ಎಂದೂ ಸರ್ಕಾರ ಮಾಡಿಲ್ಲ, ಮುಂದೂ ಮಾಡಲ್ಲ. ಯಾಕಂದರೆ ಅವರು ಕೆಲಸನೇ ಇದೆ ಜಗಳ ಹಚ್ಚೋದು. ಅದಕ್ಕಾಗಿ ನಮ್ಮ ಕರ್ನಾಟಕದ ಜನತೆ ಈಗ ಮತ್ತು JDS ಮತ್ತು BJPಗೆ ತಕ್ಕ ಪಾಠ ಕಲಿಸಿದ್ದಾರೆ. ಈ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣ ಎಷ್ಟು ಪ್ರಾಮುಖ್ಯತೆ ಇದೆ ದೇವೇಗೌಡರ ಕುಟುಂಬದ, ಅದರ ಬಗ್ಗೆ ಜನ ರೋಷಿ ಹೋಗಿದ್ದಾರೆ. ಅದಕ್ಕಾಗಿ ಮೂರನೇ ಬಾರಿಗೆ ಈತ ನಿಖಿಲ್ ಕುಮಾರಸ್ವಾಮಿ ಸೋಲಿಸಿದರು. ಯಾಕಂದರೆ ಬೇರೆ ಬೇರೆ ಸಾಕಷ್ಟು ಜನ ಕ್ಯಾಂಡಿಡೇಟ್ಗಳು ಇದ್ದರೂ ಕೂಡ ಎಲ್ಲರಿಗೆ ನೆಗ್ಲೆಕ್ಟ್ ಮಾಡಿ ತಮ್ಮ ಕುಟುಂಬದವರಿಗೆ ಕೊಡ್ತಾರೆ ಅಂತ ಅದು ಏನು ಇದು ಇದೆ ಅವರ ಬಗ್ಗೆ ಜನಗಳ ಅಭಿಪ್ರಾಯ. ಆದರೆ ಈ ಕಾಂಗ್ರೆಸ್ ಪಕ್ಷದ ನಮ್ಮ 5 ಗ್ಯಾರಂಟಿಗಳು ಕೊಟ್ಟಿದ್ದರಿಂದ, ಬಡ ಜನರ ಪರವಾಗಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಬಂದಿದೆ.